ಎಸ್, ಒಂದು ಹೈಕಮಾಂಡ್ ಇದ್ದ ಸಂದೇಶ, ತಾನು ಸ್ಟ್ರಾಂಗ್ ಎನ್ನುವಂತಹ ಹೈಕಮಾಂಡ್ ಮೆಸೇಜ್ ಇದು. ಈಗಾಗಲೇ ಪ್ರಸನ್ನ ವಿವರಿಸ್ತಾ ಇದ್ರು, ತಾನು ವೀಕ್ ಅಲ್ಲ ಸ್ಟ್ರಾಂಗ್ ಅನ್ನುವಂಥ ಒಂದು ಸ್ಪಷ್ಟ ಸಂದೇಶವನ್ನ ಹೈಕಮಾಂಡ್ ಇಲ್ಲಿ ತೋರ್ಪಡಿಸ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ನಡೆಯಿಂದ ಈಗ ಒಂದು ದೊಡ್ಡ ನಿಟ್ಟುಸಿರು ಬಿಟ್ಟಿದೆ ಹೈಕಮಾಂಡ್. ಸುಗಮವಾಗಿ ಅಧಿಕಾರ ಹಸ್ತಾಂತರ ಮಾಡಿದ್ದಾರೆ ಸಿದ್ದರಾಮಯ್ಯ. ಯಾವುದೇ ಅಸಮಾಧಾನವನ್ನ ತೋರ್ಪಡಿಸದೆ ಹಸ್ತಾಂತರವನ್ನ ಮಾಡೋ ಕಾರ್ಯ. ಹೈಕಮಾಂಡ್ ನಿರ್ಧಾರಕ್ಕೆ ಜೈ ಎಂದಿದ್ದಾರೆ ಸಿದ್ದರಾಮಯ್ಯ. ಈ ಹಿಂದೆಯೂ ಕೂಡ ಸಿದ್ದರಾಮಯ್ಯ ಹೇಳ್ತಾ ಇದ್ದದ್ದೇ, ಹೈಕಮಾಂಡ್ ಹೇಳಿದ್ರೆ ನಾನು ಸ್ಥಾನ ತ್ಯಾಗ ಮಾಡ್ತೀನಿ ಅಂತ. ರಾಜಸ್ಥಾನ, ಮಧ್ಯಪ್ರದೇಶದಲ್ಲಿ ಸಾಕಷ್ಟು ಗೊಂದಲವನ್ನ ಅನುಭವಿಸಿತ್ತು ಹೈಕಮಾಂಡ್. ಗೊಂದಲ ಆಗಿ ಹೈಕಮಾಂಡ್ಗೆ ಇಕ್ಕಟ್ಟು ಕೂಡ ಆಗಿತ್ತು. ಆದ್ರೆ ರಾಜ್ಯದಲ್ಲಿ ಅದ್ಯಾವ ಗೊಂದಲಕ್ಕೂ ಕೂಡ ಸಿದ್ದರಾಮಯ್ಯ ಅವಕಾಶವನ್ನ ಮಾಡಿಕೊಡ್ಲಿಲ್ಲ ಅನ್ನೋದು ಹೈಕಮಾಂಡ್ಗೆ ನಿರಾಳತೆಯನ್ನು ತಂದಿದೆ. ಕಾಲಿಗೆ ನಮಸ್ಕರಿಸಿದ್ರು ಡಿಸಿಎಂ ಡಿಕೆ ಅವರನ್ನ. ಅವಾಗ ಅಭಿನಂದನೆಯನ್ನ ಸಲ್ಲಿಸಿದ್ರು, ಅವರಿಗೆ ಕಂಗ್ರಾಚುಲೇಟ್ ಮಾಡಿದ್ರು. ರಾಜ್ಯಪಾಲರು ಇಲ್ವಂತಲ್ಲ, ಹೋಗ್ತೀನಿ ನೋಡೋಣ ಅಂತ ಮಾತನಾಡಿದ್ರು ಸಿದ್ದರಾಮಯ್ಯ. ಅಂದ್ರೆ ಎಲ್ಲೂ ಕೂಡ ನೊಂದು ಬಿಟ್ಕೊಡ್ತಾ ಇದ್ದೀನಿ ಅನ್ನುವಂಥ ಒಂದು ಮೆಸೇಜ್ ಪಾಸ್ ಆಗ್ಲಿಕ್ಕೆ ಬಿಡ್ಲಿಲ್ಲ ಸಿದ್ದರಾಮಯ್ಯ. ಜೊತೆಗೆ ಅಷ್ಟೇ ಭಾವುಕರಾಗಿ ಅವರ ಕಂಗ್ರಾಚುಲೇಷನ್ ಅನ್ನ ಸ್ವೀಕರಿಸಿದ್ರು ಡಿಸಿಎಂ ಆತ್ಮೀಯ ಆಲಿಂಗನದ ಮೂಲಕ. ಪ್ರಸನ್ನತಾ ವಿವರಿಸ್ತಾ ಇದ್ರಿ, ಅಂದ್ರೆ ಹೈಕಮಾಂಡ್ ತಾನು ಎಷ್ಟು ಸ್ಟ್ರಾಂಗ್ ಎನ್ನುವಂತಹ ಮೆಸೇಜ್ ಅನ್ನ ರವಾನಿಸ್ತಾ ಇದೆ ಅಂತ. ಆದ್ರೆ ಹೈಕಮಾಂಡ್ ಏನ್ ಮೆಸೇಜ್ ರವಾನಿಸೋದಕ್ಕೆ ಮುಂದಾದ್ರೂ ಕೂಡ ಅದನ್ನ ಕೇಳುವಂತವ್ರು ಅದೇ ರೀತಿಯಲ್ಲಿ ಸ್ಪಂದಿಸ್ತಾ ಅನ್ನೋದು ಬಹಳ ಪ್ರಮುಖ ಆಗತ್ತೆ. ಉಳಿದ ರಾಜ್ಯಗಳಲ್ಲಾದಂತಹ ಗೊಂದಲ ಇಲ್ಲಿ ಸಿದ್ದರಾಮಯ್ಯನವರು ಆಗೋದಕ್ಕೆ ಬಿಡ್ಲಿಲ್ಲ ಅಂತ ಅನ್ನೋದು ಹೈಕಮಾಂಡ್ ಪಾಲಿಗೆ ಒಂದು ದೊಡ್ಡ ನಿರಾಳತೆ ಅಂತ. ಪ್ರತಿಮಾ, ಕೆಲವೊಂದಿಷ್ಟು ಮಂದಿ ಸಚಿವರಲ್ಲಿ ಎರಡು ತರದ ಅಭಿಪ್ರಾಯ ಇದೆ. ಅಂದ್ರೆ ಸಿದ್ದರಾಮಯ್ಯನವರು ಇದ್ರೆ ಕಾಂಗ್ರೆಸ್ಗೆ ಬಲ ಅನ್ನುವಂಥದ್ದು ಒಂದು, ಇನ್ನೊಂದು ಸಿದ್ದರಾಮಯ್ಯನವರ ಅನುಪಸ್ಥಿತಿಯಲ್ಲೂ ನಾವು ಕಾಂಗ್ರೆಸ್ ಅನ್ನ ಮುನ್ನಡೆಸಬೇಕು ಅನ್ನುವಂಥದ್ದು ಇನ್ನೊಂದು. ಈ ರೀತಿಯ ಅಭಿಪ್ರಾಯವನ್ನ ಎರಡೂ ರೀತಿಯಲ್ಲಿ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ಸಹಜವಾಗಿ ಸಿದ್ದರಾಮಯ್ಯನವರು ಮುಂದುವರಿಬೇಕು ಅನ್ನುವಂತ ಬಯಸೋದ್ರಲ್ಲಿ ತಪ್ಪಿಲ್ಲ. ಯಾಕೆಂದ್ರೆ ಸಿದ್ದರಾಮಯ್ಯನವರ ಕಾರಣದಿಂದ ಅಸ್ತಿತ್ವವನ್ನು ಉಳಿಸ್ಕೊಂಡಂತ ಹಲವು ಮಂದಿ ನಾಯಕರಿಗೆ ಅವರು ಮುಂದುವರಿಲಿ ಅನ್ನುವಂತ ಸಹಜವಾದ ಬಯಕೆ ಇದ್ದೇ ಇರುತ್ತೆ. ಆದ್ರೆ ಈ ಎಲ್ಲ ಬೆಳವಣಿಗೆಗಳನ್ನ ಗಮನಿಸಿದ್ರೆ ಸಿದ್ದರಾಮಯ್ಯನವರು ಕಳೆದ ಹಲವು ತಿಂಗಳುಗಳಿಂದ ಹೇಳ್ಕೊಂಡು ಬಂದಿದ್ದಾರೆ. ಅದು ಕಳೆದ ಸೆಪ್ಟೆಂಬರ್ ತಿಂಗಳಿಂದಲೇ ಸಿದ್ದರಾಮಯ್ಯನವರು ಪದೇ ಪದೇ ಹೇಳ್ತಾ ಇದ್ದದ್ದು. ಯಾವಾಗ ನಾವು ಸೆಪ್ಟೆಂಬರ್ ಕ್ರಾಂತಿ, ನವೆಂಬರ್ ಕ್ರಾಂತಿ ಅನ್ನುವಂಥ ಪ್ರಶ್ನೆಗಳನ್ನ ಅವರು ಎದುರು ಇಟ್ಟಾಗಲಿಲ್ಲವೂ ಕೂಡ ಹೈಕಮಾಂಡ್ ಏನ್ ಹೇಳುತ್ತೋ ಅದನ್ನ ಮಾಡ್ತೀನಿ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದಾರೆ. ಹೈಕಮಾಂಡ್ ಅಂದ್ರೆ ಅದರಲ್ಲೂ ಕೂಡ ಪ್ರಮುಖವಾಗಿ ರಾಹುಲ್ ಗಾಂಧಿ ಅವರು ಸೂಚನೆ ಕೊಟ್ಟ ಬಳಿಕ ಅದನ್ನ ತಿರಸ್ಕರಿಸುವ ಅಥವಾ ನಿರಾಕರಿಸುವಂತಹ ಲೆಕ್ಕಾಚಾರ ಅಥವಾ ಅದನ್ನ ಹಠ ಮಾಡಿ ಮುಂದುವರಿಯುವಂತಹ ಇರಾದೆ ಸಿದ್ದರಾಮಯ್ಯನವರಿಗೆ ಇದ್ದಂತೆ ಈಗ ಕಾಣಿಸ್ತಾ ಇಲ್ಲ. ಸಿದ್ದರಾಮಯ್ಯನವರು ಒಂದಷ್ಟು ಪ್ರಯತ್ನಗಳನ್ನ ಮಾಡಲಿ ಅಂತ ಅವರ ಅಭಿಮಾನಿಗಳು, ಬೆಂಬಲಿಗರು ಬಯಸಿದ್ದು ತಪ್ಪಲ್ಲ. ಸಿದ್ದರಾಮಯ್ಯನವರಿಗೆ ಇರುವಂತಹ ಸಾಮರ್ಥ್ಯಕ್ಕೆ ಅವರು ಒಂದು ಆಟವನ್ನ ಆಡಬೇಕು ಅಂತ ಬಯಸಿದ್ದು ತಪ್ಪಲ್ಲ. ಯಾಕೆಂದ್ರೆ ತನ್ನ ನೆಚ್ಚಿನ ಆಟಗಾರ ಸಿಕ್ಸರ್ ಹೊಡಿಲಿ ಪ್ರತಿ ಬಾಲಿಗೆ ಎನ್ನುವಂಥದ್ದೇ ಅಭಿಮಾನಿಗಳ ಬಯಕೆ ಆಗಿರುತ್ತೆ. ಆದ್ರೆ ಆಟವನ್ನ ಡಿಫೆನ್ಸ್ ಆಗಿ ಆಡಬೇಕು, ಹೇಗೆ ಆಡಬೇಕು ಅನ್ನುವಂಥದ್ದು ಆಟಗಾರನ ಮನಸ್ಥಿತಿಯ ಮೇಲೆ ಡಿಪೆಂಡ್ ಆಗಿರುತ್ತೆ. ಈಗ ಸಿದ್ದರಾಮಯ್ಯನವರ ಆಟವನ್ನ ಗಮನಿಸಿದ್ರೆ ಅವರು ಮುಂದಿನ ತನ್ನ ಪುತ್ರ ಯತೀಂದ್ರ ಮತ್ತು ತನ್ನ ಮೊಮ್ಮಗನ ರಾಜಕೀಯ ದೃಷ್ಟಿಕೋನವನ್ನು ಕೂಡ ಗಮನದಲ್ಲಿಟ್ಕೊಂಡು ಒಂದು ಗೌರವಯುತವಾದಂತಹ ನಿರ್ಗಮನವನ್ನ ಬಯಸಿದ್ರು ಅನ್ನುವಂಥದ್ದು ಸದ್ಯಕ್ಕೆ ಕಾಣಿಸ್ತಾ ಇರುವಂತಹ ವಿಚಾರ. ಯಾಕೆಂದ್ರೆ ಸಿದ್ದರಾಮಯ್ಯನವರು ಹಠ ಮಾಡಿ ಹೈಕಮಾಂಡ್ ಅನ್ನ ಎದುರು ಹಾಕೊಂಡು ತನ್ನ ಜೊತೆ ಎಷ್ಟು ಶಾಸಕರು ಬರ್ತಾರೆ ನೋಡಿ ಎನ್ನುವಂತಹ ತೊಡೆ ತಟ್ಟಿ ರಾಜಕಾರಣ ಮಾಡುವಂತಹ ಪರಿಸ್ಥಿತಿಯಲ್ಲಿ ಈಗ ಇದ್ದಾರಾ, ಅಥವಾ ಕಳೆದ 3 ವರ್ಷಗಳಿಂದ ಅವರು ಆ ರೀತಿಯ ವರ್ತನೆಯನ್ನ ತೋರಿಸಿಲ್ಲ. ಹೈಕಮಾಂಡ್ ತನ್ನ ಆಪ್ತರ ಜೊತೆಗೂ ಕೂಡ ಕಠಿಣವಾದಂತಹ ನಿರ್ಧಾರಗಳನ್ನ ತೆಗೆದುಕೊಂಡಾಗ್ಲೂ ಸಿದ್ದರಾಮಯ್ಯನವರು ಯಾವುದೇ ರೀತಿಯ ವಿರೋಧವನ್ನು ವ್ಯಕ್ತಪಡಿಸಲಿಲ್ಲ. ಏನಾಗಬೇಕೋ ಅದಾಗುತ್ತೆ ಎನ್ನುವಂತಹ ಲೆಕ್ಕಾಚಾರದಲ್ಲಿಯೇ ಇದ್ರು. ಎಲ್ಲವನ್ನೂ ಕೂಡ ದೂರದಿಂದ ಗಮನಿಸ್ತಾ ಇದ್ರು. ಹಲವಾರು ಡಿನ್ನರ್ ಮೀಟಿಂಗ್ಗಳಾದವು, ಬೇರೆ ಬೇರೆ ರೀತಿಯ ರಹಸ್ಯ ಸಭೆಗಳಾದವು. ಆ ಎಲ್ಲ ಸಭೆಗಳ ಮಾಹಿತಿಯನ್ನ ಪಡೆದುಕೊಂಡು ಯಾವುದೇ ರೀತಿಯ ರಿಯಾಕ್ಷನ್ ಅನ್ನ ಕೊಡದೆ ಸಿದ್ದರಾಮಯ್ಯನವರು ಮೌನವಾಗಿ ಕುಳಿತಿದ್ರು. ಈಗಲೂ ಕೂಡ ಸಿದ್ದರಾಮಯ್ಯನವರು ಹೈಕಮಾಂಡ್ನ ಸೂಚನೆಯ ಆಧಾರದ ಮೇಲೆ ಈ ಒಂದು ಕಠಿಣ ನಿರ್ಧಾರಕ್ಕೆ, ಖಚಿತ ನಿರ್ಧಾರಕ್ಕೆ ಬಂದಂತೆ ಕಾಣಿಸ್ತಾ ಇದೆ. ಸಿದ್ದರಾಮಯ್ಯನವರು ಎಷ್ಟು ಸ್ಮೂತ್ ಆಗಿ ಬೇರೆಯವರಿಗೆ ಅಧಿಕಾರವನ್ನು ಹಸ್ತಾಂತರಿಸ್ತಾರೋ ಅಷ್ಟು ಕಾಂಗ್ರೆಸ್ಗೆ ಒಳ್ಳೆಯದು ಅನ್ನುವಂಥ ಅಭಿಪ್ರಾಯ ಸಚಿವರ ವಲಯದಲ್ಲಿದೆ. ಸಿದ್ದರಾಮಯ್ಯನವರು ಹಠ ಮಾಡಿದಷ್ಟು ಅದು ಕಾಂಗ್ರೆಸ್ಗೆ ಡ್ಯಾಮೇಜು. ಸಿದ್ದರಾಮಯ್ಯನವರು ಎಷ್ಟು ಸ್ಮೂತ್ ಆಗಿ ಅಧಿಕಾರವನ್ನು ಹಸ್ತಾಂತರಿಸ್ತಾರೋ ಅದು ಕಾಂಗ್ರೆಸ್ಗೆ ಒಳ್ಳೆಯದು. ಸಿದ್ದರಾಮಯ್ಯ ತನಗೆ ಎಲ್ಲವನ್ನೂ ಕೊಟ್ಟಂತ ಕಾಂಗ್ರೆಸ್ಗೆ ಹಠಮಾರಿ ಧೋರಣೆಯ ಮೂಲಕ ಮತ್ತೆ ಕಷ್ಟವನ್ನು ತಂದಿಡ್ತಾರೆ ಅಂತ ಸದ್ಯಕ್ಕಂತೂ ಯಾರಿಗೂ ಅನಿಸ್ತಾ ಇಲ್ಲ. ಸಿದ್ದರಾಮಯ್ಯನವರು ಕಳೆದ 2 ದಿನಗಳಿಂದ ನಡೆದುಕೊಳ್ತಾ ಇರುವಂತ ಗಮನಿಸಿದ್ರೆ ಸಿದ್ದರಾಮಯ್ಯನವರು ಒಂದು ಖಚಿತ ನಿರ್ಧಾರಕ್ಕೆ ಬಂದಿದ್ದಾರೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಪ್ರತಿಮಾ, ಥ್ಯಾಂಕ್ ಯು ಪ್ರಸನ್ನ ತಮ್ಮ ಮಾಹಿತಿಗೆ. ಎಸ್, ಅದರ ನಡುವೆ ಈವರೆಗೂ ಕೂಡ ರಾಜ್ಯಪಾಲರ ಕಚೇರಿಯನ್ನ ಸಿಎಂ ಕಚೇರಿ ಸಂಪರ್ಕಿಸಿಲ್ಲ. ಇವತ್ತೇ ಬೆಂಗಳೂರಿಗೆ ರಾಜ್ಯಪಾಲರು ವಾಪಸ್ ಆಗ್ತಾರೆ ಅನ್ನುವಂತಹ ಮಾಹಿತಿ ಇದೆ. ಇಂದೋರ್ನಿಂದ ಬೆಂಗಳೂರಿಗೆ ರಾಜ್ಯಪಾಲರು ಇವತ್ತೇ ವಾಪಸ್ ಆಗ್ತಾರೆ. ಆದ್ರೆ ಇದುವರೆಗೂ ಕೂಡ ರಾಜ್ಯಪಾಲರ ಕಚೇರಿಯನ್ನ ಸಿಎಂ ಕಚೇರಿ ಸಂಪರ್ಕಿಸಿಲ್ಲ. ರಾಜ್ಯಪಾಲರು 2 ಸಮಯ ಕೊಟ್ಟಿದ್ರು ನಿಜ, ಆದ್ರೆ ಆ ಸಮಯದಲ್ಲಿ ಅವರು ಇಲ್ಲದಂತಹ ಹಿನ್ನೆಲೆಯಲ್ಲಿ ಮತ್ತೆ ಸಮಯ ಕೇಳೋದಕ್ಕೆ ರಾಜ್ಯಪಾಲರ ಕಚೇರಿಯನ್ನ ಸಿಎಂ ಕಚೇರಿ ಸಂಪರ್ಕಿಸ್ಲಿ ಅಂತ ನೋಡ್ತಾ ಹೋದ್ರೆ ಅಂತ ಯಾವುದೇ ಬೆಳವಣಿಗೆ ಈವರೆಗೂ ಆಗಿಲ್ಲ.
ರಾಜ್ಯಪಾಲರು ವಾಪಸ್ ಆದ ಮೇಲೆ ಭೇಟಿಯಾಗೋದಕ್ಕೇನಾದರೂ ನಿರ್ಧಾರ ಮಾಡ್ತಾರಾ? ಮಧ್ಯಪ್ರದೇಶದಲ್ಲಿ ರಾಜ್ಯಪಾಲರು ತೆರಳಿರುವಂತಹ ದೃಶ್ಯವನ್ನ ನೋಡ್ತಾ ಇದ್ದೀವಿ. ಇಂದೋರ್ನಲ್ಲಿ ಅವರ ಸಂಬಂಧಿಕರು ಯಾರಿಗೂ ಅನಾರೋಗ್ಯದ ಹಿನ್ನೆಲೆಯಲ್ಲಿ ಭೇಟಿಯಾಗೋದಕ್ಕೆ ಅಂತ ತೆರಳಿರುವಂಥದ್ದು. ಅಲ್ಲಿಂದ ಅವರ ನಿವಾಸಕ್ಕೆ ಹೋಗಿದ್ದಾರೆ. ಇವತ್ತೇ ಬೆಂಗಳೂರಿಗೆ ವಾಪಸ್ ಆಗ್ತಾರೆ ಎನ್ನುವಂತಹ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಅವರು ಬರ್ತಾ ಇದ್ದಂತೆ ರಾಜ್ಯಪಾಲರನ್ನ ಭೇಟಿಯಾಗೋದಕ್ಕೆ ಏನಾದರೂ ಸಿಎಂ ತೆರಳ್ತಾರಾ ಅಥವಾ ಅದಕ್ಕೂ ಮುಂಚೆಯೇ ಕಾರ್ಯದರ್ಶಿಗಳಿಗೆ ಹೋಗಿ ತಮ್ಮ ರಾಜೀನಾಮೆಯನ್ನು ಸಲ್ಲಿಸ್ತಾರಾ ಎನ್ನುವಂತಹ ಕುತೂಹಲ ಇರುವಂಥದ್ದು. ಎಸ್, ನಮ್ಮ ಪ್ರತಿನಿಧಿ ಪ್ರಮೋದ್ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ. ಪ್ರಮೋದ್, ರಾಜ್ಯಪಾಲರು ಇವತ್ತೇ ವಾಪಸ್ ಆಗ್ತಾರೆ ಎನ್ನುವಂತ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಆದ್ರೆ ಈಗಲೂ ಕೂಡ ಸಿಎಂ ಕಚೇರಿಯಿಂದ ರಾಜ್ಯಪಾಲರ ಕಚೇರಿಗೆ ಅಂದ್ರೆ ಯಾವುದೇ ರೀತಿಯಲ್ಲೂ ಕೂಡ ಸಂಪರ್ಕ ಆದದ್ರ ಬಗ್ಗೆ ಮಾಹಿತಿಗಳು ಲಭ್ಯ ಆಗ್ತಾ ಇಲ್ಲ. ಭೇಟಿಯಾಗೋ ಚಾನ್ಸಸ್ ಇದೆಯಾ? ಹೋಗ್ತಾರಾ? ಏನ್ ಮಾಹಿತಿಗಳು ಸಿಗ್ತಾ ಇದೆ? ಪ್ರತಿಮಾ, ಈಗ ಮುಖ್ಯಮಂತ್ರಿಗಳು ಇವತ್ತು ರಾಜ್ಯಪಾಲರ ಕಚೇರಿಗೆ ಹೋಗುವಂಥದ್ದು ಬಹುತೇಕ ನಿಶ್ಚಿತ, ಅದರಲ್ಲಿ ಯಾವುದೇ ರೀತಿಯಂಥ ಅನುಮಾನ ಅಲ್ಲ. ಆದರೆ ಅಟ್ ದ ಸೇಮ್ ಟೈಮ್ ಪ್ರೋಟೋಕಾಲ್ ಪ್ರಕಾರ, ಅಂದರೆ ರಾಜಭವನದ ಪ್ರೋಟೋಕಾಲ್ ಪ್ರಕಾರ ಒಂದು ಲಿಖಿತ ರೂಪದಲ್ಲಿ ನೀವು ಸಮಯವನ್ನು ಕೇಳ್ಬೋದು, ಅಪಾಯಿಂಟ್ಮೆಂಟನ್ನು ಕೇಳ್ಬೋದು. ಜೊತೆಗೆ ಮುಖ್ಯಮಂತ್ರಿ ಆದಿಯಾಗಿ, ಹಿರಿಯ ಸಚಿವರ ಆದಿಯಾಗಿ ಅವರಿಗೆ ಒಂದು ವಿಶೇಷವಾದಂಥ ಒಂದು ಶಿಷ್ಟಾಚಾರ ಇರುತ್ತೆ. ಅಂದರೆ ಅರ್ಧ ಗಂಟೆಗೆ ಮೊದಲು, ಅಂದರೆ ನಿಮಗೆ ಯಾವ ನಿಗದಿತ ಸಮಯ ಇರುತ್ತೆ ಅದಕ್ಕಿಂತ ಅರ್ಧ ಗಂಟೆ ಮೊದಲು ಅವರು ರಾಜ್ಯಪಾಲರನ್ನು ಸಂಪರ್ಕ ಮಾಡಿ ಸಮಯ ಕೇಳ್ಬೋದು ಅಂತ ಒಂದು ಪ್ರೋಟೋಕಾಲ್ ಇದೆ. ಅಂತ ಒಂದು ವಿಶೇಷವಾದಂಥ ಶಿಷ್ಟಾಚಾರ, ಒಂದು ಅವಕಾಶ ಮುಖ್ಯಮಂತ್ರಿಗಳು ಸೇರಿದಂತೆ ಅನೇಕ ಕ್ಯಾಬಿನೆಟ್ ಸಚಿವರಿಗೆ ನೀಡಲಾಗಿದೆ. ಹೀಗಾಗಿ ಮೌಖಿಕವಾಗೂ ಕೂಡ ಅರ್ಧ ಗಂಟೆಗೆ ಮೊದಲು ರಾಜ್ಯಪಾಲರು ಇದ್ದಾರೆ ಅನ್ನುವಂಥ ಮಾಹಿತಿ ಇದ್ದರೆ ಅಥವಾ ರಾಜ್ಯಪಾಲರ ಸಮಯಾವಕಾಶ ಸಿಗತ್ತೆ ಅನ್ನುವಂಥದ್ದು ಏನಾದ್ರು ಮಾಹಿತಿ ಇದ್ದರೆ ಅರ್ಧ ಗಂಟೆಗೆ ಮೊದಲು ಮುಖ್ಯಮಂತ್ರಿಗಳಾಗಲಿ ಮುಖ್ಯಮಂತ್ರಿ ಕಚೇರಿಯಿಂದಾಗಲಿ ಒಂದು ಅಧಿಕೃತ ಸಂಪರ್ಕ ಸಾಧಿಸಿ ಅವರ ಪರ್ಮಿಷನನ್ನು ತೆಗೆದುಕೋಬೋದಾಗತ್ತೆ. ಅದಕ್ಕೆ ಒಂದು ಅವಕಾಶ ಇದೆ. ಹೀಗಾಗಿ ಈಗ ಆಗ್ತಾ ಇರುವಂಥ ಬೆಳವಣಿಗೆಗಳನ್ನು ನೋಡ್ತಾ ಇದ್ರೆ ಈಗಾಗ ರಾಜ್ಯಪಾಲರು ಇಲ್ಲ ಅನ್ನುವಂಥ ಮಾಹಿತಿ ಇದೆ. ಆದರೆ ಇವತ್ತು ವಾಪಸ್ ಆಗ್ತಾ ಇದ್ದಾರೆ ಅನ್ನುವಂಥದ್ದು ರಾಜ್ಯಪಾಲರ ಕಚೇರಿಯಿಂದ, ಲೋಕಭವನದಿಂದ ನಮಗೆ ಸಿಗ್ತಾ ಇರುವಂಥ ಮಾಹಿತಿ. ಇನ್ನೊಂದು ಗಂಟೆಯಲ್ಲಿ ಅವರ ಟಿಕೆಟ್ ಕೂಡ ಬುಕ್ ಆಗ್ಬೋದು ಅನ್ನುವಂಥ ನಿರೀಕ್ಷೆ ಇದೆ. ಯಾಕೆಂದರೆ ಇಂದೋರ್ಗೆ ತಿಳಿದ್ದಾರೆ. ಅವರ ವ್ಯಕ್ತಿಗತವಾಗಿ ಅವರ ಕುಟುಂಬದಲ್ಲಿ ಯಾರಿಗೋ ಒಬ್ಬರಿಗೆ ಅನಾರೋಗ್ಯ ಪೀಡಿತರಾಗಿದ್ದಾರೆ. ಹೀಗಾಗಿ ಈ ಒಂದು ಕಾರಣಕ್ಕೋಸ್ಕರ ಅವರು ಇಂದೋರ್ಗೆ ತಿಳಿದ್ದಾರೆ. ಇವತ್ತೇ ಬರ್ತಾರೆ ಅನ್ನುವಂಥ ಮಾಹಿತಿ ಕೂಡ ಇದೆ. ಹೀಗಾಗಿ ಇವತ್ತು ಒಂದು ವೇಳೆ ಬಂದಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇರುವಂಥದ್ದು 3 ಗಂಟೆ ಕೊಡ್ತಾರೆ ಅಂತ. ಕಾರ್ಯದರ್ಶಿಗಳಿಗೆ ಕೊಡುವಂಥದ್ದು ಸಾಧ್ಯತೆ ತೀರಾ ಕಡಿಮೆ ಇರಬಹುದು. ಹೀಗಾಗಿ ಒಂದು ವೇಳೆ ರಾಜ್ಯಪಾಲರ ಆಗಮನ ಆಗ್ತಾ ಇದೆ ಅಂದರೆ ರಾಜ್ಯಪಾಲರ ಆಗಮನಕ್ಕೆ ಕಾದು ಆನಂತರ ಅವರಿಗೆ ಪತ್ರವನ್ನು ನೀಡಿ ನಂತರ ಮುಂದಿನ ಪ್ರೋಸೆಸ್ಸನ್ನು ಮುಖ್ಯಮಂತ್ರಿಗಳು ಮಾಡ್ಬೋದು. ಹೀಗಾಗಿ ಮುಖ್ಯಮಂತ್ರಿ ಕಚೇರಿ ಕೂಡ ಇದುವರೆಗೂ ಅಧಿಕೃತವಾಗಿ ಯಾವುದೇ ಸಂಪರ್ಕವನ್ನು ಮಾಡಿಲ್ಲ. ಆದರೆ ಅಂದರೆ ಅಧಿಕೃತವಾಗಿ ಸಮಯವನ್ನು ಕೇಳಿಲ್ಲ. ಬದಲಾಗಿ ರಾಜ್ಯಪಾಲರ ಕಚೇರಿಯ ಜೊತೆಗೆ ಮುಖ್ಯಮಂತ್ರಿ ಕಚೇರಿ ಕೂಡ ಒಂದು ಸಂಪರ್ಕ ನಿನ್ನೆಯಿಂದಲೂ ಕೂಡ ಆಗ್ತಾ ಇದೆ. ಅವರ ಬರುವಿಕೆ, ಅವರ ಮೂವ್ಮೆಂಟ್ಸ್ಗಳು, ರಾಜ್ಯಪಾಲರ ಮೂವ್ಮೆಂಟ್ಸ್ಗಳು, ಜೊತೆಗೆ ಅವೈಲಬಿಲಿಟಿ, ಇದ್ರ ಬಗ್ಗೆ ಈಗಾಗಲೇ ಕಾರ್ಯದರ್ಶಿಗಳ ಮಟ್ಟದಲ್ಲಿ ಒಂದು ಸಂಪರ್ಕ ಆಗಿದೆ. ಕಾರ್ಯದರ್ಶಿಗಳ ಮಟ್ಟದಲ್ಲಿ ಒಂದು ಮಾಹಿತಿಯನ್ನು ಕೂಡ ವಿನಿಮಯ ಮಾಡಿಕೊಳ್ಳಲಾಗಿದೆ. ಹೀಗಾಗಿ ರಾಜ್ಯಪಾಲರು ಬರ್ತಾರೆ ಅನ್ನುವಂಥದ್ದು ಅಧಿಕೃತ ಆಗ್ತಿದ್ದಂತೆ ಅಥವಾ ಬರ್ತಾರೆ ಅನ್ನುವಂಥ ಮಾಹಿತಿ ಖಚಿತವಾಗ್ತಾ ಇದ್ದಂತೆ ಮುಖ್ಯಮಂತ್ರಿ ಕಚೇರಿಯಿಂದ ಅಧಿಕೃತ ಸಮಯ ಕೇಳುವಂಥ ಸಾಧ್ಯತೆ ದಟ್ಟವಾಗಿದೆ. ಪ್ರತಿಮಾ. ಎಸ್, ಥ್ಯಾಂಕ್ ಯು ಪ್ರಮೋದ್ ತಮ್ಮೆಲ್ಲ ಮಾಹಿತಿಗೆ. ಎಸ್, ಇವತ್ತೇ ಬೆಂಗಳೂರಿಗೆ ವಾಪಸ್ ಆಗ್ತಿದ್ದಾರೆ ರಾಜ್ಯಪಾಲರು ಅಂತಂದ್ರೆ ಆಗ ಭೇಟಿಯಾಗಿ ತಮ್ಮ ರಾಜೀನಾಮೆಯನ್ನ ಸಲ್ಲಿಸ್ತಾರ? ಒಂದು ನಿರ್ಧಾರಕ್ಕೆ ಬಂದ್ಬಿಟ್ಟಿದ್ದಾರೆ. ಒಂದು ಖಚಿತ ನಿಶ್ಚಿತ ನಿರ್ಧಾರ ಸಿದ್ದರಾಮಯ್ಯ ಅವರದ್ದು. ಪದತ್ಯಾಗದ ವಿಚಾರ ಈಗಾಗಲೇ ಅವರು ಅಧಿಕೃತವಾಗಿ ತಮ್ಮ ಸಂಪುಟದ ಸದಸ್ಯರುಗಳಿಗೂ ಕೂಡ ತಿಳಿಸಿದ್ದಾಗಿದೆ. ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ನಡೆದಂತಹ ಬೆಳವಣಿಗೆ ನೋಡ್ತಾ ಹೋದರೆ ಎಲ್ಲವೂ ಸ್ಮೂತ್ ಆಗಿ ಈ ಒಂದು ಪವರ್ ಶೇರಿಂಗ್ ನಡಿಬೇಕು ಅನ್ನೋ ರೀತಿಯಲ್ಲಿ ಗಮನಿಸ್ತಾ ಇದ್ದಾರೆ.